ವಿತ್ತೀಯ ನಿಯಮ ಬಿಟ್ಟು ತಗೊಂಡಿದೀವ. ವಿತ್ತೀಯ ನಿಯಮದ ಬಗ್ಗೆನೂ ಬರ್ತೇನೆ. ನೀವು ಸೆಂಟ್ರಲ್ ಗವರ್ನಮೆಂಟ್ ನವರು ವಿತ್ತೀಯ ನಿಯಮಗಳನ್ನ ಗಾಳಿ ತೂರಿ ಸಾಲ ಮಾಡಿರೋರು, ಎಲ್ಲಾನು ಮಾಡಿರೋರು, ಇರೋರು ನೀವು. ನಮ್ಮ ವಿತ್ತೀಯ ನಿಯಮದ ಒಳಗೆ ಶಿವಲಿಂಗೇಗೌಡ್ರೆ ಅವ್ರು ಮಾತಾಡ್ರಿ, ಅವರು ನಮ್ಮ ಡಿಸ್ಟರ್ಬೆನ್ಸ್ ಮಾಡಿದ್ದಾರೆ. ಅದೇ ರೀತಿ ಬ್ರಿಡ್ಜಸ್ ಬಗ್ಗೆ ನಿಯಮಗಳ ಮಾಡಿಲ್ಲ ಅಂತ ಅಂದ್ರೆ ಸಾಲ ಮಾಡಿದ್ದಾರೆ ಅಂದ್ರೆ ಏನ್ ಮಾಡಿದ್ದಾರೆ? ಮಾತಾಡ್ಲಿ. ರಾಜ್ಯದಲ್ಲಿ ನಮ್ಮ ಅವಧಿಯಲ್ಲಿ ನಾವು ಮಾಡಿದಂತ ಕೆಲಸಗಳು, ನಾವು ಮಾಡಿದಂತ ಬಡ್ಜೆಟ್ ಬಗ್ಗೆ ಮಾತಾಡ್ಲಿ. ಅವ್ರು ಸೀದಾ ಕೇಂದ್ರ ಸರ್ಕಾರಕ್ಕೆ ಹೋಗ್ತಾರೆ. ರಾಜ್ಯ ಸರ್ಕಾರದ ಹಿಂದಿನ ಸರ್ಕಾರದ ಬಗ್ಗೆ ಮಾತಾಡ್ಲಿ. ಎಂಪಿಗಳಿದ್ದಾರೆ ಪಾರ್ಲಿಮೆಂಟ್ ನಲ್ಲಿ ಮಾತಾಡಿ. ಪಾರ್ಲಿಮೆಂಟ್ ಮಾತಾಡ್ಲಿಕ್ಕೆ ಅವ್ರಿಗೆ ಮಾತಾಡ್ಲಿಕ್ಕೆ ವಿಚಾರ ಪಾರ್ಲಿಮೆಂಟ್ ವಿಚಾರ ತಂದು ಇಲ್ಲೇ ಮಾತಾಡ್ಲಿಕ್ಕೆ ಬರ್ತಾರೆ. ಅವ್ರೇನಾದ್ರು ಕಂಪ್ಯಾರಿಸನ್ ಮಾಡೋದಾದ್ರೆ ನಮ್ಮ ಹಿಂದಿನ ಸರ್ಕಾರ ಬಗ್ಗೆ ಮಾಡಿ, ನಮ್ ಗವರ್ಮೆಂಟ್ ಬಗ್ಗೆ ಮಾತಾಡಿ. ಜಾರ್ಜ್ ಅವರೇ, ನಮ್ ಗವರ್ಮೆಂಟ್ ಬಗ್ಗೆ ಮಾತಾಡಿ. ನೀವು ರಾಜ್ಯ ಸರ್ಕಾರದ, ನಮ್ಮ ಸರ್ಕಾರದ, ನಿಮ್ಮ ಸರ್ಕಾರದ ಪ್ರಜೆಗಳು ಸೆಂಟ್ರಲ್ ಸ್ಟೇಟ್ ಟ್ಯಾಕ್ಸ್ ನಮಗೆ ಬರುತ್ತೆ, ನಮ್ ಟ್ಯಾಕ್ಸ್ ಹೋಗುತ್ತೆ, ಬರುತ್ತೆ. ನಮಗೂ ಕೇಂದ್ರ ಸರ್ಕಾರ ಇರೋದೇ ಸಂಬಂಧ. ಹೋದಾಗ ಮಾತಾಡಿರಂತೆ ಮಾನ್ಯ ಅಧ್ಯಕ್ಷರೇ, ನೀವು ಗುಜರಾತ್ ಇದೆಲ್ಲ ಅಲ್ಲ. ಶಿವಲಿಂಗೇಗೌಡರು ಕೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ಕೂಡ ನಾನು ಅಂಕಿ ಸಂಖ್ಯೆ ಕೊಡ್ತೇನೆ. ಕೇಂದ್ರ ಸರ್ಕಾರದ 10 ವರ್ಷ ಯುಪಿಎ ಗವರ್ಮೆಂಟ್ ಇದ್ದು, 11 ವರ್ಷ ನರೇಂದ್ರ ಮೋದಿ ಅವರ ಸರ್ಕಾರದ ಅಂಕಿ ಸಂಖ್ಯೆಗಳನ್ನು ಕೂಡ ಅದನ್ನು ಕೂಡ ಕೊಡ್ತೇನೆ. ಅದಕ್ಕೆ ಸ್ವಲ್ಪ ಶಿವಲಿಂಗೇಗೌಡರು ಸ್ವಲ್ಪ ಶಾಂತ ರೀತಿಯಿಂದ ಕೇಳ್ರಿ. ಅದ್ರ ಜೊತೆ ಈಗ ಹೆಲ್ತ್ ಬಗ್ಗೆನೂ ಕೂಡ ನಾನು